ಏನಂದ್ರೆ ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಇದೇ ಏಪ್ರಿಲ್ 16ರಿಂದ ಗಣತಿ ಕಾರ್ಯ ಪ್ರಾರಂಭ ಮಾಡಿದೆ. ಅದು ಅತ್ಯಂತ ಸ್ವಾಗತಾರ್ಹ ಕೆಲಸ. ಅದು ನಾವು ಕೂಡ ಸ್ವಾಗತ ಮಾಡ್ತೀವಿ ಒಬ್ಬ ಸರ್ಕಾರಿ ನೌಕರರ ಆಗಿ. ವಿಶೇಷವಾಗಿ ಹಿಂದೆನೂ ಕೂಡ ಏನು ಅಕ್ಟೋಬರ್ ಜರುಗಿದಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ವಿಕಲಚೇತನ ಅಂದರೆ ರಾಜ್ಯದಲ್ಲಿ ಎಲ್ಲದಂತೆ ವಿಕಲಚೇತನರನ್ನ ಬೆಂಗಳೂರು ನಗರದಲ್ಲಿ 400 ಜನ ವಿಕಲಚೇತನ ನೇಮಕ ಮಾಡಿದ್ರು. ಈ ಕುರಿತಂತೆ ತಾವು ಕೂಡ ಮಾಧ್ಯಮದಲ್ಲಿ ಸುದ್ದಿ ಕೂಡ ಪ್ರಸಾರ ಮಾಡಿದ್ರಿ. ಆದರೂ ಕೂಡ ಅವ್ರು ಎಡವಟ್ಟು ಮಾಡೋದು ಬಿಟ್ಟಿದ್ದಿಲ್ಲ. ಹಾಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿ ಮಾಡಿದ್ವಿ. ಅವರಿಗೂ ಕೂಡ ಏನು ನಮ್ಮ GB ಆಯುಕ್ತರ ಮಹೇಶ್ವರ್ ಅವರು ಅದು ಗಮನ ಹರಿಸಲಿಲ್ಲ. ಕೊನೆಗೆ ಹೋರಾಟ ಮಾಡಿದ ನಾವು ವಿನಾಯಿತಿ ಪಡ್ಕೊಂಡಿವಿ. ಈಗ ಮತ್ತೆ ಎಡವಟ್ಟು ಮಾಡಿದ್ದಾರೆ. ಮತ್ತೆ 400 ಜನ ವಿಕಲಚೇತರನ್ನ ಈ ಗಣತಿ ಕಾರ್ಯಕ್ರಮ ಮಾಡಿದ್ರು. ಅಂದ್ರೆ ಒಬ್ಬರು ಆತ್ಮಾರಕ ಅಧಿಕಾರಿಗಳ ಒಂದು ಕಾಮನ್ ಸೆನ್ಸ್ ಇರ್ಬೇಕಂತ ಅವತ್ತು ಹೇಳಿದ್ರೆ ಇವತ್ತು ಹೇಳ್ತಿದ್ರು. ಯಾಕಂದ್ರೆ ನಮ್ಮ ವೇತನ ಪಡಿಬೇಕಾದ್ರೆ ನಾವು PH ಅಂತ ಇರ್ತದೆ. ಈಗಿದ್ದು ಕೂಡ ಯಾಕೆ ಅದನ್ನ ಗಮನ ಹರಿಸಲ್ಲ? ಯಾಕಂದ್ರೆ ನಾವು ಅವ್ರು ನಾವೇನಾದ್ರು ಒಂದು ತಪ್ಪು ಮಾಡಿದ್ರೆ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ. ಮತ್ತೆ ಅವರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಯಾರು ಕ್ರಮ ಕೈಗೊಳ್ಬೇಕು? ಅವರ ಎಡವಟ್ಟಿನಿಂದ ನಮ್ಮ ವಿಕಲಚೇತರು ಆತಂಕಕ್ಕೊಳಗಾಗ್ಯಾರ. ಅದ್ರ ಜೊತೆಗೆ ಯಾರು ತರಬೇತಿಗೆ ಹೋಗಿಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ರು. ಹಿಂದೇನು ಕೂಡ FIR ಮಾಡ್ತಂತ ಹೇಳಿದ್ರು. ಅದಕ್ಕೆ ನಾವು ಯಾರು ಬಗ್ಗಿದ್ದಿಲ್ಲ ಅವಾಗ ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ. ಈಗೂ ಕೂಡ ಅಷ್ಟೇ, ನಿಮ್ಮ ವೇತನ ತಡೆ ಹಿಡಿತೆ ಅಂತ ಈ ತರ ಬೆದರಿಕೆಗಳ ಸಂದೇಶ ಕೂಡ ಬರ್ತಾ ಇದೆ. ಅದಕ್ಕೆ ಯಾರು ನಮ್ಮ ವಿಕಲಚೇತರು ಭಯಪಡುವಂತ ಅಗತ್ಯ ಇಲ್ಲ. ನಮ್ಮ ಹಕ್ಕ ನಾವು ಕೇಳಕ್ ಹೋಗಿವಿ. ಯಾವುದೇ GB ಆಸ್ತಿ ನಾವು ಕೇಳಕ್ ಹೋಗಿಲ್ಲ. ಆ ಹಿನ್ನೆಲೆಯಲ್ಲಿ ಕೂಡಲೇ GB ಅವದವರು ನಮಗೆ ಏನ್ ಮಾಡ್ಬೇಕಂದ್ರೆ ವಿನಾಯಿತಿ ಕೊಡಬೇಕು. ಕೊಡದಿದ್ದ ಪಕ್ಷದಲ್ಲಿ GB ಕಚೇರಿ ಮುಂದೆ ಶೀಘ್ರದವೇ ಧರಣಿ ಮಾಡ್ತೀವಿ. ಅದಕ್ಕೂ ಬಗ್ಲ ನ್ಯಾಯಾಲಯಕ್ಕೆ ಹೋಗಿ ನಮ್ಮ ವಿಕಲಚೇತನ ನ್ಯಾಯಕ್ಕೆ ಒದಗಿಸುವಂತ ಕೆಲಸ ಮಾಡ್ತೀವಿ. ಸರ್ಕಾರಿ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡೋದ್ರ ಮೂಲಕ ನಮ್ಮ ವಿಕಲಚೇತನರಿಗೆ ನ್ಯಾಯ ಒದಗಿಸಿಕೊಡ್ಬೇಕು, ಕೆಲಸ ಮಾಡ್ಬೇಕಂತ ನ್ಯಾಯ ಮೂಲಕ ಶಾಶ್ವತ ಪರಿಹಾರ ಮಾಡ್ಬೇಕಂತ ನ್ಯಾಯ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೋ ಅಫಿಷಿಯಲ್ಗೆ ಅಥವಾ ಮಿನಿಸ್ಟರ್ಗೆ ಮೆಮೊರಾಂಡಮ್ ಏನಾದರೂ ಸಬ್ಮಿಟ್ ಮಾಡಿದ್ದೀರಾ? ಈ ವಿಚಾರ ಕುರಿತು ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾತ್ರ ಇದು ಮಾಡಿದ್ವಿ. ಯಾಕಂದ್ರೆ ಹಿಂದೇನು ಕೂಡ ಉಪಮುಖ್ಯಮಂತ್ರಿಗೆ ಭೇಟಿ ಮಾಡಕ್ ಹೋಯ್ತು, ಲಭ್ಯ ಆಗ್ಲಿಲ್ಲ. ಅದ್ರ ಬಿಟ್ರೆ ಮುಖ್ಯಮಂತ್ರಿ ಬಿಟ್ರೆ ನಮ್ಮ ಸಂಬಂಧಪಟ್ಟರು ಮುಖ್ಯವಾಗಿರೋರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಕೂಡ ಪತ್ರ ಮಾಡಿ ಅವರು ಕೂಡ ಪತ್ರವನ್ನು ಕೊಟ್ಟಿದ್ದಾರೆ. ಆದ್ರೆ ಅವ್ರು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಕಳಿಸ್ಯಾರ, GB ಆಯುಕ್ತರು ಕಳಿಸಿಲ್ಲ. ಮತ್ತೆ GB ಆಯುಕ್ತರು ಕೂಡ ಮನವಿ ಮಾಡಿದ್ರು ನನ್ನ ಪತ್ರದ ಮೂಲಕ. ಇನ್ನೂ ಕೂಡ ಉತ್ತರ ಬಂದಿಲ್ಲ. 100ಕ್ಕೆ 100 ನಮ್ಗೆ ಬರಲೇಬೇಕು. ಬರ್ದಿದ್ದ ಪಕ್ಷದಲ್ಲಿ ನಾವು ಮುಂದಿನ ಹೇಳಿದಾಗೆ GB ಕಚೇರಿ ಮುಂದೆ ಧರಣಿ ಮಾಡ್ತೀವಿ. ಅದಾಗ್ಲಿ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋದ್ರು ನಮ್ಮ ವಿಕಲಚೇತನ ನ್ಯಾಯಕ್ಕೆ ಒದಗಿಸಿಕೊಡುವಂತ ಕೆಲಸನ ಮಾಡ್ತೀವಿ. ಇದು ಕೇವಲ ಬೆಂಗಳೂರಿನ ವಿಕಲಚೇತನರಿಗೆ ಅಥವಾ ರಾಜ್ಯಾದ್ಯಂತ? ಇದು ಕೇವಲ ಬೆಂಗಳೂರು ನಗರದ ವಿಕಲಚೇತರಿಗೆ. ಈಗ ಬೆಂಗಳೂರು ನಗರದ ವಿಕಲಚೇತರಿಗೆ ಯಾಕೆ ಶಿಕ್ಷೆ ಅಂತ ನಾನು ಈ ಮೂಲಕ ಸರ್ಕಾರ ಪ್ರಶ್ನೆ ಮಾಡ್ತೀನಿ. 10, 15 ಮಾಡಿ 20 ಮಾಡಿ ಕಣ್ಕಂಡ ವಿಕಲಚೇತರು, ಕೈ ಇಲ್ಲದಂತ ವಿಕಲಚೇತರು, ಕ್ಯಾಲಿಪರ್ ಕ್ರಚಸ್ ಇರುವಂತರು ಹೆಂಗ್ ಹತ್ತಕ್ ಸಾಧ್ಯ? ಅವ್ರಿಗೆ ಕಾಮನ್ ಸೆನ್ಸ್ ಇರಲ್ದಂಗೆ ಅವ್ರಿಗೆ ಅಥವಾ ಅವ್ರ ಮಗ ಅವ್ರ ಹೆಂಡತಿ ಅಥವಾ ಅವರ ಸಂಬಂಧಿ ಇದ್ರೆ ಈ ತರ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಅವ್ರ ಯಾವ ಸಂಬಂಧಿ ಅಲ್ಲ, ನಾವ್ಯಾವ ರಕ್ತ ಸಂಬಂಧಿನ, ಅವ್ರ ಮಗ ಅಲ್ಲ, ಅವ್ರ ಹೆಂಡತಿ ಅಲ್ಲ, ಅವ್ರ ತಮ್ಮ ಅಲ್ಲ, ಅವ್ರ ಅಣ್ಣ ಅಲ್ಲ. ಅಂದ್ರೆ ಅವರಿಗೆ ನಾವೇನ್ ಹೇಳ್ತಿದ್ವಿ, ಅನುಕಂಪ ಬೇಕು, ಅವಕಾಶ. ಅನುಕಂಪ ಬೇಡ್ರಿ, ಅವಕಾಶ ನಾವು ಪಡ್ಕೊಂಡಿವಿ, ನೀವು ಕೊಟ್ಟಿರಿ, ನಿಯಮ ಪ್ರಕಾರ ಓದಿದೀವಿ, ನಾವು ಸರ್ಕಾರಿ ನೌಕರ ಪಡ್ಕೊಂಡಿವಿ, ನಮ್ಮ ಡ್ಯೂಟಿ ನಾವು ಮಾಡ್ತೀವಿ, ಅನ್ಯ ಕಾರ್ಯವನ್ನು ನಮ್ಮ ನೇಮಕ ಮಾಡ್ಬೇಡಿ ಅಂತ ಒತ್ತಾಯ ಮಾಡ್ತೀವಿ. ಈಗ ನೀವು ನಿಮಗೆ ಎನ್ಫೋರ್ಸ್ ಮಾಡಿದ್ರೆ ಏನ್ ಕಷ್ಟ ಆಗಬಹುದು ನಿಮಗೆಲ್ಲ? ಫೋರ್ಸ್ ಮಾಡಿಸಿ ಗಣತಿಗೆ ಮಾಡಿದ್ರೆ ಈಗ ನಮ್ಮ ಬಸವರಾಜ್ ಇದಾರೆ, ಅವ್ರು 10 ಮಾಡಿ ಹೆಂಗ್ ಹತ್ತಕ್ಕಾಗತ್ತೆ? ಇಲ್ಲಿ ನಾನೇ ಇದ್ದೀನಿ, ಹತ್ತಕ್ಕೆ ಹೆಂಗಾಗತ್ತೆ? ಇಲ್ಲಿ ವೆಂಕಟೇಶ್ ಇದಾರೆ, ನಡೆಯಕ್ಕಾಗಲ್ಲ, ಇನ್ನೊಬ್ರು ಸಾಯದ್ ನಡೀತಾರೆ. ಯಾವ ರೀತಿ ಅವ್ರು ಹತ್ತಕ್ ಸಾಧ್ಯ ಆಗತ್ತಾ? ಯಾವ ರೀತಿ ಅವರು ಕೆಲಸ ಮಾಡಕ್ ಸಾಧ್ಯ ಆಗತ್ತಾ? ನಮಗ ಸಾಧ್ಯವಾಗದನ್ನ ಮಾಡಿ, ಅಸಾಧ್ಯವಾದನ್ನ ಯಾವುದು ಮಾಡಕ್ ಹೋಗ್ಬೇಡಿ. ಇದು ನಮ್ಮ ವಿಕಲಚೇತರ ಹಕ್ಕನ್ನು ನೀವು ಉಲ್ಲಂಘನೆ ಮಾಡಿದಾಗತ್ತ. ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿ ಪದೇ ನಮ್ಮನ್ನ ಬೀದಿ ತರುವಂತ ಕೆಲಸ ಮಾಡಬೇಡ್ರಿ. ದಯವಿಟ್ಟು ವಿಕಲಚೇತನರಿಗೆ ಡಿಸೆಂಬರ್ 3 ಬದಲಾಗಿ ಇಂಥ ಒಂದು ಸಮಸ್ಯೆಗೆ ಪರಿಹಾರ ನೀಡುವ ಮೂಲಕ ವಿಕಲಚೇತನರು ಕೂಡ ಆತಂಕ ಒಳಗಾಗಿರುವ ವಿಕಲಚೇತನರಿಗೆ ಆಶಾಭಾವನೆ ಮೂಡಿಸುವಂತ ಕೆಲಸ ಸರ್ಕಾರ ಮಾಡ್ಲಿ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ.